ಸೇವೆಯಲ್ಲಿ ತನ್ನನ್ನು ಗುರುತಿಸಿಕೊಳ್ಳುತ್ತಾ ಶರಣ ಬೆಳಗೊಳದ ಜನಪ್ರಿಯ ನಾಯಕರಾಗಿ ಜನಮಾನಸದಲ್ಲಿ ಸದಾ ನೆಲೆಯೂರಿರುವಂತಹ ಎಂ.ಎ. ಗೋಪಾಲಸ್ವಾಮಿಯವರ ಹುಟ್ಟುಹಬ್ಬದ ಸಂಭ್ರಮ ಸಡಗರದ ಜೊತೆಗೆ ಆಯೋಜನೆಗೊಳಿಸಿರುವಂತಹ ಈ ಒಂದು ಪಂದ್ಯಾವಳಿ ರಾಷ್ಟ್ರೀಯ ಪಂದ್ಯಾವಳಿ ಕಳೆದ 2 ದಿನಗಳಿಂದ ನಿರಂತರವಾಗಿ ಚನ್ನರಾಯಪಟ್ಟಣದ ಕಬಡ್ಡಿಯ ಆಸ್ವಾದಕರನ್ನ ದೂರದ ವೀಕ್ಷಕರನ್ನ ಈ ಪಂದ್ಯಾವಳಿಗಾಗಿ ಅಂಕಣದ ಸೆಳೆದಿರುವಂತಹ ಪಂದ್ಯ ಉಳಿದಿರುವಂತದ್ದು ಕೇವಲ 2 ಸ್ಪರ್ಧೆಗಳು ಮಾತ್ರ. ಕದನದಲ್ಲಿ 6 ವಾರರ ಸಮಬಲದಲ್ಲಿ ಪ್ರಸ್ತುತ ಕದನವನ್ನ ಕಾಣಬಹುದಾಗಿದೆ. 2 ತಂಡಗಳಲ್ಲಿಯೂ ಕೂಡ ಸ್ಟಾರ್ ಆಟಗಾರಿದ್ದಾರೆ. ಜವಾಬ್ದಾರಿಯನ್ನ ನಿರ್ವಹಿಸಿಕೊಳ್ಳಬಲ್ಲ ಶ್ರೇಷ್ಠತೆಯ ಕಬಡ್ಡಿಯ ಅನುಭವಗಳು. ಉತ್ತರ ಕನ್ನಡದ ತಂಡದಲ್ಲಿ ಯೂನಿವರ್ಸಿಟಿ ವಿಭಾಗದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ 3 ಚಿನ್ನದ ಪದಕಗಳನ್ನು ಗೆದ್ದಂತ ಆಟಗಾರಗಳನ್ನು ಕಾಣಬಹುದೇ. ಆ ಭಾಗದಲ್ಲಿ ಪ್ರೊ ಕಬಡ್ಡಿಯ ಸ್ಟಾರ್ ಆಟಗಾರ ವರುಣ ಪ್ರಯತ್ನ ವ್ಯರ್ಥ ಆಗಿದೆ. ಅಂತರವನ್ನ ಹೆಚ್ಚಿಸಿಕೊಳ್ಳುತ್ತಾ ಇದೆ. 8-6ರಲ್ಲಿ JKM ಬುಲ್ಸ್. ತಂಡ ಯಾವುದೇ ಅಂಕಲ್ಲದೆ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾನೆ. ಮತ್ತೆ ದಾಳಿಯಲ್ಲಿ ದೇವು ಕಾಚನಹಳ್ಳಿ ನಾಗೇಂದ್ರ ಸತೀಶ್ ರವರ ಪ್ರಾಯೋಜಕತ್ವದ ಉತ್ತರ ಕನ್ನಡ ವರ್ಸಸ್ JKM ಬುಲ್ಸ್ ಪ್ರಾಯೋಜಕತ್ವದಲ್ಲಿ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಪ್ರದೀಪ್, ಜೂನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ ಈ ಬಾರಿ ರಾಕೇಶ್ ಗೌಡ. ನಮ್ಮೊಂದಿಗೆ ಮೈಸೂರು ಯೂನಿವರ್ಸಿಟಿಯನ್ನು ಪ್ರತಿನಿಧಿಸಿದ ಸೌತ್ ಝೋನ್ ನ್ಯಾಷನಲ್ಸ್ ಆಡಿರುವಂತಹ ಅನುಭವಗಳುಳ್ಳಂತ ಕಬಡ್ಡಿಯ ಆಟಗಾರರು, ಪ್ರಸ್ತುತ ಆರಕ್ಷಕ ಸಿಬ್ಬಂದಿಯೂ ಆಗಿರುವಂತಹ ಗೌರವಾನ್ವಿತ ಶ್ರೀ ಕಿರಣ್ ಅವರಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನ ಆತ್ಮೀಯವಾಗಿ ಗೌರವಿಸಿ ಸನ್ಮಾನಿಸುವಂತಹ ಕಾರ್ಯಕ್ರಮವು ಕೂಡ ಈ ನಡುವೆ ನಡೆಯಲಿದೆ. ಅಂಕಣದಲ್ಲಿ 8-7 ಅಂತರ 1. ರಾಜೇಶ್ ಮತ್ತೆ ದಾಳಿಯಲ್ಲಿ KNS ತಂಡದ ರತನ್ ಭಟ್ಕಳ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರನಾಗಿ ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಆಡಿದಂತ ಅನುಭವ ಇದೆ. ಸಾಕಷ್ಟು ವೇಗದ ದಾಳಿ ಹರಿಯವರಿಂದ ಟ್ಯಾಕಲ್ ಬಂತು. ಮಿಡ್ ಲೈನ್ ನ ಹತ್ತಿರದಲ್ಲಿದ್ರು ಬಿಗಿಯಾದಂತ ಒಂದು ಟ್ಯಾಕಲ್. ಹರಿ ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಒಬ್ಬ ಶ್ರೇಷ್ಠ ಡಿಫೆಂಡರ್. ಆದಿ ಹಾಗೂ ಹರಿ ಅವರ ಒಂದು ಕಾಂಬಿನೇಷನ್ ಟ್ಯಾಕಲ್ಗಳು ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. 9-7 ಇನ್ ಫೇವರ್ ಆಫ್ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಪ್ರಾಯೋಜಕತ್ವದಲ್ಲಿ JKM ಬುಲ್ಸ್. ಸುಬಂಧುಗಳ ದಿನದ ಕಾರ್ಯಕ್ರಮದ ಮೊದಲ ಉಪಾಂತ್ಯದ ಕದನವನ್ನು ಕಾಣ್ತಾ ಇದ್ದೇವೆ. ಉತ್ತರ ಕನ್ನಡ ತಂಡಕ್ಕೆ ಬಹುಮಾನಗಳ ಪ್ರಾಯೋಜಕತ್ವದ ಜೊತೆಗೆ ಈ ಪಂದ್ಯದಲ್ಲಿ ಗೆದ್ದರೆ ಫೈನಲ್ ಪ್ರವೇಶವನ್ನು ಮಾಡಿದರೆ ಶಶಿನ ಬ್ರಿಗೇಡ್ ಅವರ ರವಿ ಅಡೂರ್ ಅವರಿಂದ 5,000 ನಗದು ಪುರಸ್ಕಾರ, ಮಧು ಅಡೂರ್ ಅವರಿಂದ 5,000 ಗೌರವ ನಗದು ಪುರಸ್ಕಾರ ಸಿಗಲಿದೆ. ಇದು ಉತ್ತರ ಕನ್ನಡದ ಜಿಲ್ಲಾ ತಂಡಕ್ಕೆ ಘೋಷಣೆಯಾಗಿರುವ ನಗದು ಪುರಸ್ಕಾರ. 10-7ರಲ್ಲಿ ಅಂತರ 3ರಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಳ್ಳಬಲ್ಲ ಹೆಜ್ಜೆಗಳ ಅವಕಾಶಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲಂತ ಆಟಗಾರ. ಪರಿಣಾಮಕಾರಿ ಹೆಜ್ಜೆಗಳಲ್ಲಿ ಇದು ಫೈನಲ್ನ ಕದನಕ್ಕಾಗಿ ಮುನ್ನಡೆ ಬರೆದಿರುವಂತ ಹೋರಾಟವಾಗಿದೆ. ದಾಳಿಯ ಅನುಭವಗಳಲ್ಲಿ ನ್ಯಾಷನಲ್ ಚಿನ್ನದ ಪದಕದ ವಿಜೇತ ಅಖಿಲ ಭಾರತ ಕಬಡ್ಡಿಯ ಅದ್ಭುತ ತಾರೆಗಳು ವಿನೋದ ಜಿತಿನ ಉತ್ತರ ಕನ್ನಡ ಭಟ್ಕಳ ಮೂಲದ ಆಟಗಾರಗಳು.
ಲೆಫ್ಟ್ ಹಾಗೂ ರೈಟ್ ಕಾರ್ನರ್ನ ಕಾಂಬಿನೇಷನ್ ಅನ್ನು ಕಾಣಬಹುದಾಗಿದೆ. ಅಧಿಕೃತ ದಾಳಿಗಾರನ ರೂಪದಲ್ಲಿ ಜೂನಿಯರ್ ನ್ಯಾಷನಲ್ ಆಡಿರುವಂತಹ ದೇವರಾಜ್ ಚಿಕ್ಕಮಗಳೂರು ಉತ್ತರ ಕನ್ನಡ ಜಿಲ್ಲಾ ತಂಡವನ್ನು ಪ್ರತಿನಿಧಿಸಿಕೊಳ್ಳುತ್ತಾ ಅಂಕಣದ ಒಳಭಾಗದಲ್ಲಿ ಪ್ರದೀಪನ ಮೇಲಿರಗುವ ಪ್ರಯತ್ನಗಳು. ಲೆಫ್ಟ್ ಕಾರ್ನರ್ನಲ್ಲಿ ರೈಟ್ ರೈಡರ್ ಗಾಳಿಯಲ್ಲಿ ತೇಲಾಡಬಲ್ಲಂತ ದೇವರಾಜ ಕವರ್ ವಿಭಾಗದಲ್ಲಿ ಹರಿಯಾದಿ ಕಾಂಬಿನೇಷನ್ಗೆ ಸಾಥ್ ಬರಿತಾ ಇದೆ. ದಯಾನ ಮೂಲಕ ಡಿಫೆನ್ಸ್ ಅಂಕ. ಪರಿಣಾಮ ಪಂದ್ಯದಲ್ಲಿ ಅಂತರ 11-7 ಈ ಪಂದ್ಯಾವಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡ ಗೆಲುವನ್ನು ದಾಖಲಿಸಿಕೊಂಡರೆ ಶಶಿನ ಬ್ರಿಗೇಡ್ ಅವರಿಂದ ಮಧು ಅಡೂರು ಅವರ ಕಡೆಯಿಂದ 5,000 ನಗದು ಪುರಸ್ಕಾರವನ್ನ ಕೊಡ್ತಾ ಇದ್ದಾರೆ. ಗೆದ್ದರೆ ಡಬಲ್ ಬೋನಸ್ ಸಿಗಲಿದೆ. ಇದು ಸೆಮಿಫೈನಲ್ ನನಸಾಗಿಸಿಕೊಂಡ ಪಂದ್ಯವಾದರೆ ಫೈನಲ್ಗೆ ಪ್ರವೇಶವನ್ನು ಪಡೆದುಕೊಳ್ಳುವವರಾರು. ಹೋರಾಟದ ಕಿಚ್ಚು ಕದನದಲ್ಲಿ ಮುಂದುವರಿತಾ ಇದೆ. ಸರ್ವಶ್ರೇಷ್ಠತೆಯ ಆನಂದದ ಅಭಿಯಾನವನ್ನು ಮುಂದುವರಿಸಿಕೊಂಡಿರುವಂತಹ ಪಂದ್ಯ. ಚಿನ್ನದ ಬೇಟೆಯ ಹುಡುಗರು ಡಿಫೆನ್ಸ್ ನಲ್ಲಿ, ದಯಾ ದಾಳಿಯಲ್ಲಿ ಜಿತಿನ್ ಮಿರ್ಜಾನ್, ವಿನೋದ್ ಭಟ್ಕಳ ಅನುಭವದ ಆಟದಲ್ಲಿ ರಂಗೆಬ್ಬಿಸಬಲ್ಲ ದಯಾ ಮರಳು ವೇಳೆ ಅಂಕ. ಎಸ್ ಆಫ್ ಕೋರ್ಸ್ ಇಟ್ ಇಸ್ ಅ ಸೂಪರ್ ಟ್ಯಾಕಲ್, ರೈಟ್? ಮಲ್ಟಿಪಲ್ ಪಾಯಿಂಟ್. ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಮಯ. ಮನೋಜ ವಿನೋದನ ಮೇಲಿರಗುವ ಮೂಲಕ ವಿಶ್ರಾಂತಿಯ ಕೋರಿಕೆ. ಜೆಕೆಎಂ ಬುಲ್ಸ್ ಪರವಾಗಿ ಮಂಜುನಾಥ್ ಪ್ರಾಯೋಜಿತ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಜೆಕೆಎಂ ಬುಲ್ಸ್ ಸರ್ವತೋಮುಖವಾಗಿರುವಂತಹ ಅಭಿವೃದ್ಧಿಯ ಕನಸುಗಳನ್ನ ಮನಸ್ಸಿನಲ್ಲಿ ಉಳಿಸಿಕೊಳ್ಳುತ್ತಾ ಸಮಾಜಮುಖಿ ಚಿಂತನೆಗಳ ಮೂಲಕ ತನ್ನ ಅವಿನಾಭ ಸಂಬಂಧವನ್ನ ಜನರ ಜೊತೆಗೆ ಒಡನಾಡಿಯಾಗಿ ರೂಪಿಸಿಕೊಂಡಿರುವಂತಹ ಅತ್ಯಂತ ಪ್ರಬುದ್ಧ ನಾಯಕತ್ವದ ಗುಣಗಳಲ್ಲಿ ಎಲ್ಲರನ್ನ ಪ್ರೀತಿಸಬಲ್ಲ ನಾಯಕತ್ವ ಅದು ಎಂ.ಎ. ಗೋಪಾಲಸ್ವಾಮಿಯವರದು. ಅವರ ಹುಟ್ಟುಹಬ್ಬದ ಸಂಭ್ರಮದ ಜೊತೆಗೆ ಮುಂದಿನ ದಿನಗಳಲ್ಲಿ ಶವನ ಬೆಳಗೊಳ್ಳದ ಶಾಸಕರಾಗಿ ವಿಧಾನಸೌಧವನ್ನು ಪ್ರವೇಶಿಸುವಂತ ಅವರ ಕನಸು ನನಸಾಗುವ ಹೊತ್ತು ಹೆಚ್ಚು ಇಲ್ಲ. ಮುಂದಿನ ಅವಧಿಗಳಲ್ಲಿ ಶಾಸಕರಾಗಿ ವಿಧಾನಸೌಧವನ್ನು ಪ್ರವೇಶಿಸುವಂತ ಅವಕಾಶಗಳು ಒದಗಲಿ ಅನ್ನುವ ಹಾರೈಕೆಗಳು ಜನಮಾನಸದಲ್ಲಿ ಮತ್ತೆ ಅಂಕಣದಲ್ಲಿ ಹೋರಾಟದ ಕಿಚ್ಚು ಹಚ್ಚುತ್ತಾ ಇದೆ. 17-10 ಅಂತರ 7. ನಿರಂತರವಾಗಿ ಇರುವಂತಹ ಪಂದ್ಯ. ಮೊದಲ ಅವಧಿಯಲ್ಲಿ 7 ಅಂಕಗಳ ಅಂತರದೊಂದಿಗೆ ಜೆಕೆಎಂ ಬುಲ್ಸ್ ಮಂಜುನಾಥ್ ಅವರ ಸಮರ್ಥ ನಾಯಕತ್ವಗಳ ಜೊತೆಗೆ ತಂಡ
ಪ್ರಬುದ್ಧತೆಯ ಹಾದಿಯಲ್ಲಿ ಮುಂದುವರಿಯುತ್ತಾ ಇದೆ. ಇದು JKM ಬುಲ್ಸ್ ಕ್ರೀಡೆಗಾಗಿ ತನ್ನನ್ನು ಸಮರ್ಪಿಸಿಕೊಂಡಿರುವಂತಹ ಮಂಜುನಾಥ್ ಅವರು JKM ತಂಡದ ಪ್ರಾಯೋಜಕರಾಗಿ ಅಂಕಣದಲ್ಲಿದ್ದಾರೆ. ನಾಗೇಂದ್ರ ಹಾಗೂ ಸತೀಶ್ ಕಾಚೇನಲ್ಲಿ ಇವರ ಪ್ರಾಯೋಜಿತ NS ಲಯನ್ಸ್ ಉತ್ತರ ಕನ್ನಡ. ಇದು ಸೆಮಿಫೈನಲ್ನ ಕಾದಾಟ. 50,000 ಖಚಿತಪಡಿಸಿಕೊಂಡಂತ ಆಟಗಾರರು 75 ಹಾಗೂ 1 ಲಕ್ಷಕ್ಕಾಗಿ ಸವಾಲುಗಳ ಹೋರಾಟಕ್ಕೆ ಮೊದಲ ಮುನ್ನುಡಿಯನ್ನ ಹೆಜ್ಜೆಯನ್ನ ಬರೆಯುವವರಾರು ಅನ್ನುವ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಮೊದಲ ಅವಧಿಯಲ್ಲಿದೆ. ವಿಶ್ರಾಂತಿಯ ಸಮಯವು ಪೂರ. ಬೋನಸ್ ಸಿಂಗಲ್ ಒಂದಿಗೆ ಬಂದಾಗ ಮಂಜನ ದಾಳಿ ಅಂಕಣದ ಬಲಭಾಗದಲ್ಲಿ ಜಿತಿನ ಮೇಲೆರಗುವ ಪ್ರಯತ್ನ. ಮಧ್ಯಂತರದ ವಿರಾಮವಾಗಿದೆ. ಮೊದಲ ಅವಧಿಯ ಸಂಪನ್ನದ ವೇಳೆಯಲ್ಲಿ ಪಂದ್ಯ. ಬಂಧುಗಳ ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರುವಂತಹ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಉದ್ಯೋಗದಲ್ಲಿ ಇದ್ದುಕೊಂಡು ಕಬಡ್ಡಿಯಲ್ಲಿ ತನ್ನದೇ ಆದಂತಹ ಸಾಧನೆಯನ್ನ ಜನರ ಜೊತೆಗೆ ಬೆರೆತುಕೊಳ್ಳುತ್ತಾ ಇವತ್ತು ಸಾಮಾಜಿಕ ಸೇವೆಯಲ್ಲಿದ್ದರೂ ಕೂಡ ಒಂದೊಂದು ಕಾಲಘಟ್ಟದಲ್ಲಿ ಕಬಡ್ಡಿಯ ಕ್ಷೇತ್ರದಲ್ಲಿ ಅದ್ಭುತವಾದ ಸಾಧಕ ಆಟಗಾರನಾಗಿ ಗೌರವಾನ್ವಿತ ವೃತ್ತ ನಿರೀಕ್ಷಕರು ದಯವಿಟ್ಟು ಅಂಕಣಕ್ಕೆ ಒಮ್ಮೆ ಬರಬೇಕು. ರಘುಪತಿಯವರು, ಶಿವತರಿಗೆ, ಕಿರಣ್ ಅವರಿಗೆ ಮೈಸೂರು ಯೂನಿವರ್ಸಿಟಿಯನ್ನ ಪ್ರತಿನಿಧಿಸುವ ಮೂಲಕ ಸೌತ್ ಝೋನ್ ನ್ಯಾಷನಲ್ಸ್ ಆಡಿರುವಂತಹ ಒಬ್ಬ ಅದ್ಭುತವಾದ ಕ್ರೀಡಾ ಪ್ರತಿಭೆ. ಒಮ್ಮೆ ದೊಡ್ಡ ಚಪ್ಪಾಳೆ ಬರಲಿ. ಕಾನೂನು ಸುವ್ಯವಸ್ಥೆಯ ಕಾಪಾಡುವುದರ ಕಬಡ್ಡಿಯ ಕ್ಷೇತ್ರದಲ್ಲಿ ಮಾಡಿರತಕ್ಕಂಥ ಅನುಪಮ ಸೇವೆಗಾಗಿ ಶ್ರೀಯುತರಿಗೆ ಗೌರವ ಪೂರ್ವಕವಾಗಿರುವಂತಹ ಸನ್ಮಾನವನ್ನ ನೀಡಲಾಗಿದೆ. ಅಭಿನಂದನೆಗಳು ಗೌರವಾನ್ವಿತ ಕಿರಣ್ ರವರಿಗೆ. ಸಮರಾಂಗಣದಲ್ಲಿ ಮಧ್ಯಂತರ ವಿರಾಮದ ಬಳಿಕದ ಅವಧಿ ಆರಂಭ ಆಗಿದೆ. 19-12 ಕದನ. ವಿಘ್ನೇಶನ ಮೇಲೆರಗುವ ಪ್ರಯತ್ನದಲ್ಲಿದೆಯ ಪೂರ್ಣ ಪ್ರಮಾಣದ ಡಿಫೆನ್ಸ್ ಅನ್ನು ಬಳಸಿಕೊಂಡಿರುವಂತಹ ಅಂಕಣ ಹೊರಭಾಗಕ್ಕೆ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿಕಾಡ್ನ ಯುವ ಆಟಗಾರ ವಿಘ್ನೇಶ್ ಹೊರಭಾಗದಲ್ಲಿ. ಜಾನು ಉತ್ತರ ಕನ್ನಡದ ಮತ್ತೊಬ್ಬ ಯಶಸ್ವಿ ಜೂನಿಯರ್ ನ್ಯಾಷನಲ್ ಆಡಿರುವಂತಹ ಆಟಗಾರ. ಪ್ರಮುಖ ಆಟಗಾರ ದೇವು ಹೊರಾಂಗಣದಲ್ಲಿದ್ದಾಗ ಜಾನುವಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಕಳೆದ ಅಂತಿಮ 5 ರೈಡ್ಗಳ ಪಂದ್ಯದಲ್ಲಿ ತಂಡಕ್ಕೆ ಆಸರಿಯಾದಂತ ಜಾನು ಈ ಬಾರಿ ಅಲ್ಪ ನಿರಾಸೆಯಾದರೆ ಹೊರಭಾಗದಲ್ಲಿದ್ದಾಗಲೂ ಕೂಡ ಅಂತರವನ್ನ JKM ಬುಲ್ಸ್ ಸತತವಾಗಿ ಬಳಸಿಕೊಳ್ಳುತ್ತಾ ಇದೆ. 21-12 ಸಮ. ತದ್ವಿರುದ್ಧ ಅಂಕಗಳಿಗೆ 21-12. ಗೆಲುವಿನ ಲೆಕ್ಕಾಚಾರಗಳಲ್ಲಿ ತಂಡಗಳ ಹೋರಾಟವನ್ನು ಕಾಣಬಹುದಾಗಿದೆ. ಅರಿಯಾದಿ ಕವರ್ ವಿಭಾಗದಲ್ಲಿ ರೈಟ್ ಹಾಗೂ ಲೆಫ್ಟ್ ಕಾರ್ನರ್ ಕವರ್ ವಿಭಾಗದ ಅದ್ಭುತವಾದ ಡಿಫೆಂಡರ್ಗಳು ನಿರಂತರವಾಗಿ ತಪ್ಪುಗಳ ಪುನರಾವರ್ತನೆ ಮಾಡದಂತೆ ಅದ್ಭುತ ಜಾನ್ಮಯ ಆಟದ ಜೊತೆಗೆ ಎರಡನೇ ಸೆಮಿಫೈನಲ್ ಪಂದ್ಯಕ್ಕಾಗಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧ ಹರಿಯಾಣ ಎರಡು ತಂಡದ ನಾಯಕರೇ ಇದು ನಿಮಗೆ ಎರಡನೇ ಕರೆ. ನಿರಂತರವಾಗಿ ದ್ವಿತೀಯ ಉಪಾಂತ್ಯ ಕದನಕ್ಕೆ ಕರೆಗಳನ್ನು ರವಾನಿಸಿಕೊಳ್ಳಲಾಗಿದೆ. ಉತ್ತರ ಭಾರತ ಹಾಗೂ
ದಕ್ಷಿಣ ಭಾರತ ತಂಡಗಳ ಪ್ರಮುಖ ಆಟಗಾರರುಗಳ ಮಧ್ಯೆ ಮುಂದಿನ ಉಪಾಂತ್ಯದ ಕದನ ನಡೆಯಲಿದೆ. ಮನು ಅವಕಾಶವನ್ನು ಪಡೆದುಕೊಳ್ಳುತ್ತಾ ಅಂಕಣದ ಒಳಭಾಗದಲ್ಲಿ ಯಶಸ್ವಿಯಾಗುವಂತ ಬರಳುವಿಕೆಯ ಹಾದಿಯಲ್ಲಿ ಅಂಕಣದಲ್ಲಿ ಅಂತದ ಗಳಿಕೆ 22-13ರಲ್ಲಿ ಮಂಜುನಾಥ್ ಅವರ JKM ಬುಲ್ಸ್ ಪ್ರಬಲ ಸ್ಥಿತಿಯಲ್ಲಿ 75,000ಗಳಿಗೆ ಕಣ್ಣಿಟ್ಟಿದೆ. ಸೆಮಿಫೈನಲ್ನ ಕನಸುಗಳಿದ್ದ ಫೈನಲ್ಗೆ ನೆಗೆಯುವ ಪ್ರಯತ್ನಗಳು ಸವಾಲಾಗಬಲ್ಲದೆ. ಉಳಿದಿರುವ ಸಮಯದಲ್ಲಿ ಉತ್ತರ ಕನ್ನಡ ಕಳೆದ ಪಂದ್ಯದಲ್ಲಿಯೂ ಕೂಡ ಸೋಲಿನ ಅಂಚಿನಲ್ಲಿದ್ದ ಉತ್ತರ ಕನ್ನಡ ಅಂತಿಮ ಕ್ಷಣಗಳಲ್ಲಿ ರತನ್ ನಾಯಕನ ಆರ್ಭಟದಲ್ಲಿ ಗೆಲುವನ್ನು ದಾಖಲಿಸಿತ್ತು, ಪ್ರೇಕ್ಷಕರನ್ನು ಉಚ್ಚರಿಸಿ ಕುಣಿಸಿತ್ತು. ಮತ್ತದೇ ಶೈಲಿ ಆಟ ಬರಬಹುದೇ? ರತನ್ ಭಟ್ಕಳ 22-14 22-14ರಲ್ಲಿ ರಾಕೇಶ ಜವಾಬ್ದಾರಿಗಳನ್ನು ನಿರ್ವಹಿಸಿಕೊಳ್ಳಬಲ್ಲ ಹೆಜ್ಜೆ. ವಿಘ್ನೇಶ ಪ್ರಯತ್ನ ಸೆಂಟರ್ ಲೈನ್ ಸಮೀಪದವರೆಗೆ ಸಪೋರ್ಟ್ ಬರಲಿಲ್ಲ. ಅಂತಿಮ ಕ್ಷಣದಲ್ಲಿ ಕಾಯಲಾಗಿತ್ತು ಆಟಗಾರನ ಸ್ಟ್ರಗಲ್ ಅನ್ನ. ಪರಿಣಾಮ ಪಂದ್ಯದಲ್ಲಿ ಅಂಕದ ಗಳಿಕೆಯೊಂದಿಗೆ ಮರಳಿದ ರಾಕಿ 23-14ರಲ್ಲಿ. ಮುಂದುವರಿತಾ ಇದೆ ಉತ್ತರ ಕನ್ನಡ ಜಿಲ್ಲಾ ತಂಡದ ವಿರುದ್ಧವಾಗಿ ಸೆಮಿಫೈನಲ್ ಪಂದ್ಯದಲ್ಲಿ JKM ಬುಲ್ಸ್ ತಂಡದ ಕಾಲಗ ಪ್ರದೀಪ ಮನೋಜ. ಪ್ರದೀಪ ಅಯಸ್ಕಾಂತೀಯ ಬಲ ಹಸ್ತಗಳಲ್ಲಿ ಮ್ಯಾಗ್ನೆಟಿಕ್ ಪವರ್ ಟ್ಯಾಕಲ್ ಬರುತ್ತಾ ಇದೆ. ಡಿಫೆಂಡರ್ಗಳ ಕೈಚಲಕದ ಮೂಲಕ ಪಂದ್ಯದಲ್ಲಿ ಹಿಡಿತವನ್ನು ಪ್ರಬಲಗೊಳಿಸಿಕೊಳ್ತಾ ಇದೆ. ಮೂವರು ಡಿಫೆಂಡರ್ಗಳ ಮಧ್ಯೆ ಮಂಜು ದಾಳಿಯಲ್ಲಿದ್ರೆ ಈ ಪಂದ್ಯದ ಪ್ರತಿ ಹಂತಗಳಲ್ಲಿಯೂ ಕೂಡ ಶ್ರೇಷ್ಠವಾದಂತ ಪ್ರದರ್ಶನ. ರಥನ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬಲ್ಲಂತ ಆಟಗಾರ. ಪ್ರತಿಯೊಂದು ಕಬಡ್ಡಿಯ ಆಟಗಳಲ್ಲಿಯೂ ಕೂಡ ತನ್ನನ್ನು ತಾನು ಪ್ರತಿನಿಧಿಸಿಕೊಳ್ಳುವಂತಹ ಅತ್ಯಂತ ನಲ್ಮೆಯ ಆಟಗಾರ ರತನ್ ನಾಯಕ್ ಭಟ್ಕಳ. 24-16ರಲ್ಲಿ ಕದನವಿದೆ. ಯಶಸ್ವಿಯಾದಂತ ಆಟ ಇಲ್ಲಿ ದಯಾನ ಮೂಲಕ ಮುಂದುವರಿಯುತ್ತಾ ಇದೆ. ನಿರಂತರವಾಗಿ ಅಂಕ ಗಳಿಕೆ. ಹಲೋ ಚೆಕ್ ಹಲೋ ಹಲೋ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಕದನದಲ್ಲಿ. ದಾಳಿ ಪ್ರತಿ ದಾಳಿಗಳ ಮಧ್ಯೆ ಇರುವಂತಹ ಅಂತರವನ್ನ ಕಾಯ್ದುಕೊಳ್ಳಬಲ್ಲ ಹೋರಾಟ. 26-16ರಲ್ಲಿ ಸ್ಪಷ್ಟ ಮುನ್ನಡೆಯಲ್ಲಿದೆ.
ರತನ್ ಪ್ರತಿಯೊಂದು ದಾಳಿಗಳಲ್ಲಿ ಅವಳಿ ಅಂಕಗಳು ಬಂದರೆ ತಲಾ 1,000ಗಳ ಬಹುಮಾನ ಘೋಷಣೆ. ಮಧು ಅಡೂರ್ ಅವರಿಂದ ಪ್ರತಿ ದಾಳಿಯಲ್ಲಿ ರತನ ಅಂಕ ತಂದ್ರೆ 1,000 ಬಹುಮಾನ. ಓಹೋ ಚಾಂಚೆ ಪ್ರಬಲ ಶರೀರಕ್ಕೆ ಮಲಗಿ ವಿಶ್ರಾಂತಿಯಲ್ಲಿ ಪಂದ್ಯದಲ್ಲಿ ರಥನ ದಾಳಿಯಲ್ಲಿರುವಂತೆ 27-17 ಕದನವಿದೆ. ಬೋನಸ್ ಪ್ಲಸ್ ಸಿಂಗಲ್ ಮಲ್ಟಿಪಲ್ ಅಂಕ ಬರೆದಿದೆ ಖಾತೆಗೆ. ವರುಣ ರಥನ ಆರ್ಭಟದ ಡಿಪೆಂಡರ್ಗಳಾಗಿ ದಾಳಿಗಾರ ಡಿಪೆಂಡರ್ ಆಗಿ ವರುಣ್ ಗೋಪಾಲಪುರ. ಓಹೋ ಮನಮೋಹಕ ಮನೋಜ ಅಂಕಣದಲ್ಲಿ ಅಂತರ ಮುಂದುವರಿಯುತ್ತದೆ. JKM ಬುಲ್ಸ್ ಈ ರೈಡಲ್ಲಿ ರತನ್ ಅವಳಿ ಅಂಕಗಳನ್ನು ಪಡೆಕೊಂಡರೆ ಮಧು ಅಡೂರ್ ಅವರಿಂದ 1,000ಗಳ ನಗದು ಪುರಸ್ಕಾರ. ಇದು ಕೇವಲ ಈ ರೈಡಿಗೆ ಮಾತ್ರ ಸೀಮಿತ. ಪಂದ್ಯ 31-19 ಶ್ರೇಷ್ಠತೆಯ ಪಂದ್ಯದ ದ್ವಿತೀಯ ಅವಧಿಯ ಅಂತಿಮ ಕೆಲ ನಿಮಿಷಗಳ ಆಟವಷ್ಟೇ ಸ್ಕೋರ್ ಬೋರ್ಡ್ನಲ್ಲಿ ಕಾಣಬಹುದಾಗಿದೆ. ಪ್ರತಿಯೊಂದು ಹಂತಗಳಲ್ಲಿಯೂ ಕೂಡ ಪಂದ್ಯದ ದಿಕ್ಕನ್ನು ಬದಲಿಸಬಲ್ಲ ಅನೇಕ ಸರ್ವಾಂಗೀಣ ಆಟಗಾರರು ಅಂಕಣಗಳಲ್ಲಿದ್ದಾರೆ. ಬೋನಸ್ನ ಗಳಿಕೆ ಪರಿಣಾಮವಾಗಿ ಹೋರಾಟದ ಅವಧಿ ಮೂವತ್ತ 12 ಅಂಕಗಳ ಮುನ್ನಡೆಯೊಂದಿಗೆ JKM ಬುಲ್ಸ್ ತಂಡದ ರಾಕೇಶ ದಾಳಿಯಲ್ಲಿರುವಂತೆ ರಥನ ರಾಷ್ಟ್ರೀಯ ಚಿನ್ನದ ಪದಕದ ಹುಡುಗ ಲೆಫ್ಟ್ ಕಾರ್ನರ್ನಲ್ಲಿ ಡಿಪೆಂಡರ್ ಆಗಿ ಕಾರ್ಯವನ್ನು ನಿರ್ವಹಿಸಿಕೊಳ್ಳುತ್ತ ರೈಟ್ ಕಾರ್ನರ್ ವಿಭಾಗದಲ್ಲಿ ಉತ್ತರ ಕನ್ನಡದ ಜಾಂಟಿ. ಜವಾಬ್ದಾರಿಯ ಆಟ ಬರಬಹುದೇ ಪಂದ್ಯದಲ್ಲಿ ಪ್ರಮುಖ ಆಟಗಾರಗಳಿಗೆ ಅವರ ಅಂಗಣದಲ್ಲಿ ನಿರೀಕ್ಷೆಯ ಹೆಜ್ಜೆಯನ್ನ ಅಂತಿಮ 5 ನಿಮಿಷಗಳ ಅವಧಿಯ ಆಟ ಬಾಕಿ ಇದೆ. 32-21 ಪಂದ್ಯವನ್ನ ಕಾಣ್ತಾ ಇದ್ದಾವೆ. ಪರಿಣಾಮವಾಗಿ ಈ ಹಂತದಲ್ಲಿ ಎರಡೂ ತಂಡಗಳು ಕೂಡ ದಾಳಿ ಪ್ರತಿದಾಳಿಗಳ ಶ್ರೇಷ್ಠ ಪ್ರದರ್ಶನವನ್ನ ಕಾಯ್ದಿರಿಸಿಕೊಳ್ತಾ ಇದೆ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಹರಿಯಾಣ. ಎರಡೂ ತಂಡದ ನಾಯಕರೇ, ನಿಮಗೆ ಇದು ಅಂತಿಮ ಕರೆ. ಆಟಗಾರರನ್ನು ಅಣಿಗೊಳಿಸಿ ಕಣಕ್ಕೆ ಕರೆತನ್ನಿ. ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಹರಿಯಾಣ.
ಉಳಿದಿರುವ ಸಮಯ. ಸೋಲು ಟ್ಯಾಕಲ್ಗೆ ಪ್ರಯತ್ನ ವಿಘ್ನೇಶನ ಮೂಲಕ. ಸತತವಾಗಿ ಪಂದ್ಯದಲ್ಲಿ ಸ್ಪಷ್ಟ ಮುನ್ನಡೆಯನ್ನು ಬಳಸಿಕೊಂಡಿರುವ JKM ಬುಲ್ಸ್. ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಈ ಪಂದ್ಯದಲ್ಲಿ ಯಶಸ್ವಿ ಹೆಜ್ಜೆಗಳ ಮುನ್ನಡೆಯೊಂದಿಗೆ ಇದರೊಂದಿಗೆ ಈ ಪಂದ್ಯದ ಸಮಯವನ್ನು ಮುಗಿಸಿಕೊಳ್ಳುತ್ತಾ ಔಪಚಾರಿಕೆಯ ಕ್ಷಣಗಳು. ಫೈನಲ್ಗೆ ಮೊದಲ ತಂಡವಾಗಿ ಪ್ರವೇಶವನ್ನು ಪಡೆದುಕೊಳ್ಳುತ್ತಾ ಇದೆ ಮಂಜುನಾಥ್ ಅವರ ಆಯೋಜಿತ ತಂಡ JKM ಬುಲ್ಸ್. ಮುಂದಿನ ಸೆಕೆಂಡ್ ಸೆಮಿಫೈನಲ್ ಪಂದ್ಯ ಹರಿಯಾಣ ವಿರುದ್ಧ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಎರಡು ತಂಡದ ನಾಯಕರೇ ಆಟಗಾರರನ್ನು ಕಣಕ್ಕೆ ಕರೆತೇನೆ. ಇದು ನಿಮಗೆ ಅಂತಿಮ ಕರೆ. ಮುಕ್ತಾಯವಾಗಿದೆ. ಎರಡು ತಂಡದ ಆಟಗಾರರೇ ಅಂಕಣವನ್ನು ಪ್ರವೇಶ ಮಾಡಿ. ಹಿರಿಕಿರಿಯರು ಕೂಡ ರತನನಿಗೆ ಅಭಿಮಾನಿಗಳೇ. ಆಟ ಅಂದ್ರೆ ಹೀಗೆ. ಬಂಧುಗಳೇ, ಫೈನಲ್ ಕದನದಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವ ತಂಡಕ್ಕೆ